ಅಮೆರಿಕ ಇಸ್ರೇಲ್ ಏರ್ ಸ್ಟ್ರೈಕ್ ಪತರುಗುಟ್ಟಿದ ಇರಾನ್ ಎಲ್ಲೆಲ್ಲೂ ಹೆಣಗಳ ರಾಶಿಯನ್ನ ಇಲ್ಲಿ ಇರಾನ್ನಲ್ಲಿ ಗೋಚರವಾಗ್ತಾ ಇದೆ. ನಾಗರಿಕರ ಆಕ್ರಂದನ ಇಸ್ರೇಲ್ ಏರ್ ಸ್ಟ್ರೈಕ್ಗೆ ಅಮೆರಿಕ ಇಸ್ರೇಲ್ ಏರ್ ಸ್ಟ್ರೈಕ್ ಪತರುಗುಡ್ತಾ ಇದೆ ಇರಾನ್ ಎಲ್ಲೆಲ್ಲೂ ಹೆಣಗಳ ರಾಶಿ, ನಾಗರಿಕರ ಆಕ್ರಂದನ. ಇಸ್ರೇಲ್ ಏರ್ ಸ್ಟ್ರೈಕ್ಗೆ ಸ್ಮಶಾನವಾದ ಟೆಹರಾನ್ ನಗರ ಸರ್ಕಾರಿ ಕಚೇರಿಗಳನ್ನ ಗುರಿಯಾಗಿಸಿಕೊಂಡು ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ಜನವಸತಿ ಪ್ರದೇಶಗಳ ಮೇಲೆ ಬಾಂಬ್ಗಳ ಸುರಿಮಳೆ. ಕ್ಷಣ ಕ್ಷಣಕ್ಕೂ ಟೆಹರಾನ್ ನಗರದಲ್ಲಿ ಡೇಂಜರ್ ಅಲಾರಾಂ. ಇರಾನ್ಗೆ ಸೇರಿದ್ದ ಯುದ್ಧ ವಿಮಾನಗಳು ಢಮಾರ್. ಇಲ್ಲಿ ಇಸ್ಫಹಾನ್ ಏರ್ಬೇಸ್ ನಲ್ಲಿದ್ದಂತ F-14 ಜೆಟ್ ಯುದ್ಧ ವಿಮಾನಗಳ ಟಾರ್ಗೆಟ್ ಮಾಡಿ ಇಸ್ರೇಲ್ ದಾಳಿಯನ್ನ ಮಾಡ್ತಾ ಇದೆ. ವಾಯು ರಕ್ಷಣಾ ವ್ಯವಸ್ಥೆ ಅಲರ್ಟ್, ರೆಡಾರ್ಗಳು ಕೂಡ ಧ್ವಂಸ. ಅಮೆರಿಕ ಇಸ್ರೇಲ್ ಏರ್ ಸ್ಟ್ರೈಕ್ ಪತರುಗುಟ್ಟಿದ ಇರಾನ್. ಇಸ್ರೇಲ್ ಏರ್ ಸ್ಟ್ರೈಕ್ಗೆ ಸ್ಮಶಾನವಾಗಿದೆ ಟೆಹರಾನ್ ನಗರ. ಸರ್ಕಾರಿ ಕಚೇರಿಗಳನ್ನ ಗುರಿಯಾಗಿಸಿಕೊಂಡು ಅಟ್ಯಾಕ್ ಅನ್ನ ಮಾಡ್ತಾ ಇರುವಂತದ್ದು ಸತತವಾಗಿ ಟೆಹರಾನ್ ಮೇಲೆ ಇಸ್ರೇಲ್ ಅಟ್ಯಾಕ್ ಅನ್ನ ಮುಂದುವರಿಸಿದೆ. ಜನವಸತಿ ಪ್ರದೇಶಗಳಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಟೆಹರಾನ್ ನಗರದಲ್ಲಿ ಡೇಂಜರ್ ಅಲಾರಾಂ ಆಗ್ತಾ ಇದೆ. ಇರಾನ್ಗೆ ಸೇರಿದ್ದ ಯುದ್ಧ ವಿಮಾನಗಳು ಯಾವುದು ಸಹಿತ ಉಳಿತಾ ಇಲ್ಲ. ಇಸ್ಫಹಾನ್ ಏರ್ಬೇಸ್ ನಲ್ಲಿದ್ದ F-14 ಜೆಡ್ ಉಡಿಸನ್ನ ಮಾಡಿದೆ. ಯುದ್ಧ ವಿಮಾನಗಳ ಟಾರ್ಗೆಟ್ ಮಾಡಿ ಇಸ್ರೇಲ್ ದಾಳಿಯನ್ನ ನಡೆಸ್ತಾ ಇರುವಂತದ್ದು. ವಾಯು ರಕ್ಷಣಾ ವ್ಯವಸ್ಥೆ ಅಲರ್ಟ್, ರೆಡಾರ್ಗಳು ಧ್ವಂಸ ಆಗಿದೆ. ಅಮೆರಿಕ ಇಸ್ರೇಲ್ ಏರ್ ಸ್ಟ್ರೈಕ್ ನೋಡಿ, ಅಮೆರಿಕ ಇಸ್ರೇಲ್ ಏರ್ ಸ್ಟ್ರೈಕ್ ನಡೀತಾ ಇದೆ. ಇದರಲ್ಲಿ ಟೆಹರಾನ್ ನಗರವನ್ನ ಗುರಿಯಾಗಿಸಿಟ್ಕೊಂಡು ಅಲ್ಲಿ ಇಸ್ರೇಲ್ ಸತತವಾಗಿ ದಾಳಿಯನ್ನ ಮಾಡ್ತಾ ಇರುವಂತದ್ದು. ಇರಾನ್ಗೆ ಪ್ರಮುಖವಾದಂತ ನಗರ, ಇರಾನ್ನ ಕ್ಯಾಪಿಟಲ್, ಇರಾನ್ನ ಹೃದಯ ಭಾಗ ಟೆಹರಾನ್. ಸೊ ಹೀಗಾಗಿ ಟೆಹರಾನ್ ಮೇಲೆ ಸತತವಾಗಿ ದಾಳಿಯನ್ನ ನಡೆಸ್ತಾ ಇದೆ ಇಸ್ರೇಲ್. ಯಾಕಂತ ಅಂದ್ರೆ ಟೆಹರಾನ್ ನಲ್ಲಿರುವಂತಹ ಸರ್ಕಾರಿ ಕಚೇರಿಗಳು, ಬೃಹತ್ ಕಟ್ಟಡಗಳು, ನಾನು ಯಾವಾಗಲೂ ಕೂಡ ಮೆನ್ಷನ್ ಮಾಡ್ತಾ ಇರ್ತೀನಿ. ಅಂದ್ರೆ ಬೆಂಗಳೂರು ಯಾವ ರೀತಿಯಾಗಿ ಇಲ್ಲಿಯ ಭಾಗಗಳಿಗೆ ನಮಗೆ ತುಂಬಾ ಉಪಯುಕ್ತವಾದಂಥ ಅನುಕೂಲವಾದಂಥ ಆರ್ಥಿಕವಾಗಿ ಬಲಿಷ್ಠವಾದಂಥ ಕರ್ನಾಟಕಕ್ಕೆ ನಗರ ಇದೆಯೋ ಬೆಂಗಳೂರು, ಅದೇ ರೀತಿಯಾಗಿ ಟೆಹರಾನ್ ಸಹಿತ ಇರಾನ್ನ ಭಾಗದಲ್ಲಿ ಇರುವಂತಹ ಒಂದು ಬಲಿಷ್ಠವಾದಂತಹ ನಗರ. ಸೊ ಹಾಗಾಗಿ ಅದನ್ನ ಇರಾನ್ನ ಹೃದಯ ಭಾಗ ಅಂತ ಕರೀತಾರೆ. ಅಷ್ಟೊಂದು ಆರ್ಥಿಕತೆಗೆ ಸಂಬಂಧಪಟ್ಟಂತ ಪ್ರೊಡಕ್ಷನ್ ಅಲ್ಲಿ ಆಗುತ್ತೆ. ಸೊ ಇದನ್ನೆಲ್ಲ ನಾವು ಅಲ್ಲಿ ಗಮನಿಸಿ ನೋಡಿದಾಗ ಇದೀಗ ಇಸ್ರೇಲ್ ಟೆಹರಾನ್ ಅನ್ನ ಗುರಿಯಾಗಿಸಿಟ್ಕೊಂಡು ಬೃಹತ್ ಕಟ್ಟಡಗಳು, ಸರ್ಕಾರಿ ಕಚೇರಿಗಳ ಮೇಲೆ ದಾಳಿಯನ್ನ ನಡೆಸ್ತಾ ಇದೆ ನಿರಂತರವಾಗಿ. ಸೊ ಇಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಟೆಹರಾನ್ ನಗರದಲ್ಲಿ ಡೇಂಜರ್ ಅಲಾರಾಂ ಆಗ್ತಾ ಇದೆ ಅಂತೆ. ಅಲ್ಲಿನ ಜನ ಪತರುಗುಡ್ತಾ ಇದ್ದಾರೆ. ಏನ್ ಮಾಡೋದಪ್ಪ ಅಂತ. ಇನ್ನು ಮತ್ತೊಂದು ಇಸ್ಫಹಾನ್ ಏರ್ಬೇಸ್ ನಲ್ಲಿ F-14 ಜೆಡ್ ಅನ್ನ ಉಡಿಸ್ ಮಾಡಿದೆ ಇಸ್ರೇಲ್ ಅನ್ನುವಂಥದ್ದು ಯುದ್ಧ ವಿಮಾನ. ನೋಡಿ, ಒಂದು ಯುದ್ಧ ವಿಮಾನವನ್ನ ಉಡಿಸ್ ಮಾಡೋದು ಅಂತ ಅಂದ್ರೆ ಅಲ್ಲಿ ಆ ದೇಶದ ಆರ್ಥಿಕತೆಯ ನಷ್ಟ ಅಂತಾನೆ ಅಲ್ಲಿ ಕನ್ಸಿಡರ್ ಆಗುತ್ತೆ. ಯಾಕಂದ್ರೆ ಒಂದೊಂದು ಯುದ್ಧ ವಿಮಾನಗಳು ಲಕ್ಷಕ್ಕೆ ಎಲ್ಲ ಬರುವಂತವಲ್ಲ, ಕೋಟಿಗೆ ಬಾಳುವಂತಹ ವಿಮಾನಗಳನ್ನ ಬಳಕೆ ಈಗ ಸದ್ಯಕ್ಕೆ ಆಗ್ತಾ ಇರುವಂತದ್ದು ಯುದ್ಧ ವಿಮಾನಗಳು. ಸೊ ಅವುಗಳ ನಾಶ ಆಗ್ತಾ ಇದೆ ಅಂತ ಅಂದ್ರೆ ಅಷ್ಟರ ಮಟ್ಟಿಗೆ ಆರ್ಥಿಕತೆಯಲ್ಲಿ ಕುಗ್ಗುತ್ತಾ ಇದೆ ಅಂತ ಅರ್ಥ. ಸೊ ಇದೀಗ F-14 ಜೆಡ್ ಅನ್ನ ಉಡಿಸ್ ಮಾಡಿರುವಂತದ್ದು.